ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇದು ಗುರುವಾರದ ವ್ಲಾಗ್ ಇದು. ಸೊ ನಮ್ಮ ಗೊಂಬೆ ಸ್ಕೂಲಿಗೆ ಹೋದ್ಲು. ಸೊ ನಮ್ಮ ಮನೇಲಿ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ನಮ್ದು ಏನಿದ್ರು ಕೆಲಸ ಅದು ಬೇರೆ. ನಮ್ಮ ಮನೇಲಿ ನಮ್ಮ ಮಾವ ಎದ್ದೇಳೋದೇ 8 ಗಂಟೆ. ಸೊ ನಾನು ಕಸ ಎಲ್ಲ ಗುಡಿಸಿ ಇದು ಮಾಡಿಕೊಟ್ಟೆ. ನಮ್ಮ ಬಾಸ್ನೆಲ್ಲ ಒರೆಸ್ಕೊಂಬರ್ತಿದ್ರು ನಮ್ಮ ಯಜಮಾನ್ರು. ಸೊ ನಾನು ಫ್ರೆಶ್ ಅಪ್ ಆಗಿ ಮನೇಲೆಲ್ಲ ಪೂಜೆ ಮುಗಿಸಿ ಟೆಂಪಲಿಗೆ ಹೋಗ್ಬೇಕಲ್ಲ, ಹಾಗಾಗಿ ಬೇಗ ಕೆಲಸ ಅದು ಗುರುವಾರ ಟೈಮ್ ಅಂದರೆ ಸ್ವಲ್ಪ ಕೆಲಸ ಎಷ್ಟೇ ಬೇಗ ಇದ್ದರೂ ಕೆಲಸ ಲೇಟ್ ಆಗಿಬಿಡುತ್ತೆ. ಆಗೋದಂತಿಲ್ಲ, ನಾನು ಎದ್ದೇಳೋ ಟೈಮಿಗೆ 4 ಗಂಟೆ ಆದರೂ ನಮ್ಮ ಮನೇಲಿ ನಮ್ಮ ಅತ್ತೆ ಮಾವ ಎದ್ದೇಳೋದು ಲೇಟ್ ಆದ್ದರಿಂದ ಏನು ಕೆಲಸನೂ ಆಗೋದಿಲ್ಲ. ಯಾಕಂದರೆ ಈ ಕಡೆಯಿಂದ ನಾನು ಕ್ಲೀನ್ ಮಾಡ್ಕೊಂಬಂದ್ರೆ ಮಕ್ಳು ಈ ಕಡೆಯಿಂದ ಇದು ಮಾಡ್ತಾರೆ. ನಮ್ಮ ಮನೇಲಿ ಅಷ್ಟುದ್ದ ದೊಡ್ಡ ಮಕ್ಕಳಾದರೂ ಅದರಲ್ಲೂ ನಮ್ಮ ಗೊಂಬೆ ಬೇಗ ರೆಡಿ ಆಗಿಬಿಡ್ತಾಳೆ. ನಮ್ಮಮ್ಮ ಅಂತೂ ಸಿಕ್ಕಾಪಟ್ಟೆ ಲೇಜಿ ಫೆಲೋ. ಹಂಗಾಗಿ ಅವಳಿಗೆಲ್ಲ ಪ್ರತಿಯೊಂದೂ ನೆನಪಿಸಿ ಕೊಡಬೇಕು. ಸೊ ಮನೇಲಿ ಫೈನಲಿ ನಂದು ಪೂಜೆ ಎಲ್ಲ ಮುಗೀತು. ಇವತ್ತು ನಮ್ಮ ಅಮ್ಮಗೆ ಬೇರೆ ಹುಷಾರಿಲ್ಲ, ಅವಳನ್ನು ಹಾಸ್ಪಿಟ್ಲಿಗೆ ತೋರಿಸಿ ಆಮೇಲೆ ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಅವರಪ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದರು. ಇಲ್ಲಿ ನೋಡಿ ಇಷ್ಟುದ್ದ ಹುಡುಗಿ ಆಗಿದ್ದಾಳೆ. ಟ್ಯಾಬ್ಲೆಟ್ ತೊಗೊಬೇಕು ಅಂತ ಅಂದರೆ ಅವರಪ್ಪ ಮುಂದೆ ನಿಂತ್ಕೊಂಡು ಟ್ಯಾಬ್ಲೆಟ್ ಕೊಡ್ತಿದ್ದಾರೆ. ಮಾತ್ರೆ ನುಂಗಬೇಕು, ಔಷಧಿ ಕುಡಿಬೇಕು ಅಂತಂದರೆ ಸಣ್ಣ ಮಕ್ಕಳಿಗಿಂತ ಅಷ್ಟು ಚಿಕ್ಕ ಮಕ್ಳಿಗನ ಹೇಳಿ ಸ್ವಲ್ಪ ಇದು ಮಾಡ್ಬೋದು. ನಮ್ಮಮ್ಮ ನೋಡಿರಿ ಔಷಧಿ ಇಟ್ಕೊಂಡು ಹೆಂಗೆ ಆಡ್ತಿದ್ದಾಳೆ ಅಂತಂದರೆ, ಕೊನೆಗೆ ನಾನು ಬೈದು ಬಾಯ್ಲಿ ಅಂತ ಹೇಳಿ ನಾನೇ ಔಷಧಿ ಹಾಕಿದೆ. ಅಮ್ಮ ಬೇಡಮ್ಮ ಕಹಿ ಇದೆ, ಹಿಂಗೆ ನಾಟಕ, ಅದು ಕಹಿನೇ ಇಲ್ಲ ಔಷಧಿ ಅಷ್ಟು ಇದು ಮಾಡ್ತಿದ್ದಾಳೆ. ಸೊ ಅವಳಿಗೆ ಔಷಧಿ ಟ್ಯಾಬ್ಲೆಟ್ ಎಲ್ಲ ಹಾಕಿ ಅವಳಿಗೆ ರೆಸ್ಟ್ ಮಾಡು ಅಂತ ಹೇಳಿ ನಾವು ಫೈನಲ್ ಅಲ್ಲಿಂದ ಬಂದು ಪೆಟ್ರೋಲ್ ಖಾಲಿಯಾಗಿತ್ತು. ಸೊ ಗಾಡಿಗೂ ಹೊಟ್ಟೆ ತುಂಬಿಸ್ಕೊಂಡು ಫೈನಲಿ ಅಲ್ಲಿಂದ ಹೊರಟು. ಸೊ ಅಲ್ಲಿಂದ ಬಂದರೆ ಫುಲ್ಲು ಜಾಮ್, ಬೆಂಗಳೂರು ಪ್ರಾಬ್ಲಮ್, ಟ್ರಾಫಿಕ್ ಜಾಮ್. ಸೊ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಇವತ್ತು ಸ್ವಲ್ಪ ಜನ ಕಮ್ಮಿ ಇದ್ದರು. ಏನು ಅಂತಲೇ ಗೊತ್ತಿಲ್ಲ, ಯಾಕಂದರೆ ಗುರುವಾರ ಜಾಸ್ತಿ ಜನನೇ, ಯಾವಾಗಲೂ ಜನ ಇರೋರು. ಅಲ್ಲಿಂದ ಬಂದು ನಮಗೆ ನೋಡಿ ರಾಯರ ದರ್ಶನ, ನೀವು ದರ್ಶನ ಮಾಡ್ಕೊಳ್ಳಿ. ರಾಯರ ದರ್ಶನ ಅಂತೂ ನಮಗಂತೂ ಯಾವಾಗಲೂ ಚೆನ್ನಾಗಾಗುತ್ತೆ. ಅಲ್ಲಿಂದ ಬಂದು ರಾಯರಿಗೆ ಆರತಿ ಮಾಡಿ ರಾಯರ ದರ್ಶನ ಮಾಡಿಕೊಂಡು ಸೊ ನಾವು ಅಲ್ಲಿಂದ ನೆಕ್ಸ್ಟು ಈ ಕಡೆ ಇಲ್ಲಿಂದ ಬಂದು ಇಲ್ಲಿ ಮತ್ತೆ ರಾಯರ ದರ್ಶನ ಮಾಡಿ ಇಲ್ಲಿ ನೋಡಿ, ಅಂದರೆ ಇಲ್ಲೂ ಅಷ್ಟೇ ಜನ ಇರ್ತಿದ್ರು. ಬಟ್ ಯಾಕಂತ ಜನ ಕಮ್ಮಿ ಇದ್ದಾರೆ ಇವತ್ತು. ಮೇ ಬಿ ನಿನ್ನೆ ಅಮಾವಾಸ್ಯೆ ಅಂತ ಏನಾದರೂ ಬಂದು ಹೋಗಿದ್ರು ಏನೋ ಗೊತ್ತಿಲ್ಲ. ಆಲ್ಮೋಸ್ಟ್ ದೇವಸ್ಥಾನದಲ್ಲಿ ಅವರು ಅಂತಿದ್ರು ಇವತ್ತು ಜನ ಕಮ್ಮಿ ಅಂತ. ಅಲ್ಲಿಂದ ಬಂದು ನಾನಿಲ್ಲಿ ರಾಯರಿಗೆ ಹೆಜ್ಜೆ ನಮಸ್ಕಾರ ಹಾಕಿ, ಸೊ ನಾನು ಪ್ರತಿ ವಾರ ಬರೋದ್ರಿಂದ ನನಗೇನಂತ ವ್ಯತ್ಯಾಸ ಏನಿಲ್ಲ. ಯಾಕಂದರೆ ನಾನು ಪ್ರತಿ ಗುರುವಾರ ನಾನು ರಾಯರ ದರ್ಶನ ಮಾಡಬೇಕು. ಹಾಗಾಗಿ ಇಲ್ಲಿ ಬಂದು ನಾನು ರಾಯರಿಗೆ ಹೆಜ್ಜೆ ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಬಂದು ನಾನು ಬೆಳಗ್ಗೆಯಿಂದ ಒಂದು ಗ್ಲಾಸ್ ನೀರು ಸಹ ಕುಡ್ದಿರಲ್ಲ. ದೇವಸ್ಥಾನಕ್ಕೆ ಬಂದು ಇಲ್ಲಿಂದ ಪ್ರಸಾದನ ತಿಂದು ಮತ್ತು ಅಲ್ಲಿಂದ ಬಂದು ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದು ಅಲ್ಲೂ ಬಾಬನಿಗೆ ಆರತಿ ಮಾಡಿ, ಬಾಬನ ದೇವಸ್ಥಾನದಲ್ಲೂ ಚೆನ್ನಾಗಿ ದರ್ಶನ ಆಯಿತು. ಯಾಕಂದರೆ ರಾಯರದು ಬಾಬನ ದರ್ಶನ ನನಗೆ ಯಾವಾಗಲೂ ಚೆನ್ನಾಗಾಗುತ್ತೆ. ಫೈನಲಿ ಅಲ್ಲಿಂದ ಬಂದು ಇಲ್ಲಿ ಪ್ರಸಾದ ಮಾಡಿದ್ರು. ಪ್ರಸಾದ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ, ರಾಯರ ದೇವಸ್ಥಾನದಲ್ಲೂ ಅಷ್ಟೇ ಪೊಂಗಲ್ ಇತ್ತು. ಇವತ್ತು ಇಲ್ಲಿ ಟೊಮೆಟೊ ಬಾತ್ ಮಾಡಿದರು. ನಾನು ಅಲ್ಲಿ ತಿಂದಿದ್ದೆ ಸಾಕಾಗಿತ್ತು. ಅದು ಪ್ರಸಾದ ಬೇಡ ಅಂತ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಒಂದೇ ತಟ್ಟೆಲಿ ಹಾಕ್ಕೊಂಡು ನಮ್ಮ ಮನೆಯವ್ರು ತಿನ್ನಿಸ್ತಾಯಿದ್ರು. ಫೈನಲಿ ಅಲ್ಲಿಂದ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟು ನೋಡಿರಿ, ನಮ್ಮ ಬೆಂಗಳೂರಲ್ಲಿ ಏನು ಫ್ರೀಯಾಗಿ ಸಿಗುತ್ತೆ ಅನ್ನೋ ಗೊತ್ತಿಲ್ಲ. ಟ್ರಾಫಿಕ್ ಜಾಮ್ ಹತ್ರ ನಾವು ಕೇಳಿಲ್ಲ ಅಂದರೂ ಸಿಗ್ತಾ ಇರುತ್ತೆ. ಸೊ ನಾವು ನಮ್ಮ ಮನೆಗೆ ಬಂದು ಏನು ಮಾಡ್ತಿದ್ದಾಳೆ ನನ್ನ ಮಗಳು ಹೊಂದ್ಕೊಂಡೇ ಬಂದು. ನನ್ನ ಮಗಳು ಫುಲ್ಲು ರೆಸ್ಟು, ಯಾಕಂದರೆ ಹೇಳ್ಬಿಟ್ಟು ಹೋಗಿದ್ದು ಟ್ಯಾಬ್ಲೆಟ್ ಹಾಕ್ಬಿಟ್ಟು ಫುಲ್ ರೆಸ್ಟ್ ಮಾಡ್ತಿದ್ದಾಳೆ. ಸೊ ನಮ್ಮ ಮಾವ ಪಾಪ ಅವಾಗ ತಾನೇ ಬಂದು ಕೂತಿದ್ದಾರೆ, ಇನ್ನೂ ಊಟ ಕೊಟ್ಟಿಲ್ಲ. ಸೊ ಅವ್ರಿಗೆ ಊಟ ಕೊಟ್ಟು ಇವತ್ತಿನ ವಿಡಿಯೋ ಇದು ಇಷ್ಟ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್. ಇನ್ನು ಯಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.